ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುನಂದಾಸ್ ಡೈರಿ. ನಾನು ಇವತ್ತಿನ ಬ್ಲಾಗಲ್ಲಿ ನಿಮಗೆ ಚಟ್ಪಟ ಚಿಕನ್ ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತೀನಿ. ನಾನು ಇದಕ್ಕೆ ಒಂದು ಅರ್ಧ ಕೆಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ, ತೊಳ್ಕೊಂಡಿದ್ದೀನಿ ಮೊದಲೇ ಎಲ್ಲನೂ. ಇದಕ್ಕೆ 2-3 ಸ್ಪೂನಷ್ಟು ಮೊಸರು ಹಾಕ್ಕೋತಾ ಇದ್ದೀನಿ, ಗಟ್ಟಿ ಮೊಸರು. 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತಾ ಇದ್ದೀನಿ. 1 ಸ್ಪೂನಷ್ಟು ಹಚ್ಕಾರದ ಪುಡಿ ಹಾಕ್ಕೋತಾ ಇದ್ದೀನಿ. 1 ಇಲ್ಲ 1.5 ಸ್ಪೂನಷ್ಟು ಹಚ್ಕಾರದ ಪುಡಿ ಹಾಕ್ಕೋತಾ ಇದ್ದೀನಿ. 1/4 ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕ್ಕೋತಾ ಇದ್ದೀನಿ. ಮತ್ತು ಒಂದು ಅರ್ಧ ನಿಂಬೆಹಣ್ಣಿನ ರಸ ಹಾಕ್ಕೋತಾ ಇದ್ದೀನಿ. ಅರ್ಧ ಹೋಳು ನಿಂಬೆಹಣ್ಣಿನ ರಸ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೋತೀವಿ. ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಮೊಸರಲ್ಲಿ ನೆನೆಸಿಟ್ಟಷ್ಟು ಬೇಗನೆ ಚಿಕನ್ನು ಬೇಯುತ್ತೆ ಮತ್ತು ತುಂಬ ಟೇಸ್ಟಿಯಾಗೂ ಇರುತ್ತೆ. ಚಿಕನ್ನು ಬೇಗ ಬೆಂದೋಗ್ಬಿಡುತ್ತೆ. ಇದು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನಮ್ಮ 1 ಅವರ್ ನೆನೆಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ತೀರಾ ಅರ್ಜೆಂಟ್ ಇರೋ ಒಂದು ಅರ್ಧ ಗಂಟೆ ಆದರೂ ನೆನೆಸಿಡಿ, ತುಂಬ ಚೆನ್ನಾಗಿರುತ್ತೆ. ಇದೊಂದು ಕಡೆ ನೆನೀತಾ ಇರಲಿ. ಈಗ ಒಂದು ಬಾಣಲಿನಲ್ಲಿ ನಾನು 3-4 ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಕಾದಿದ ತಕ್ಷಣ ಒಂದು 2 ಈರುಳ್ಳಿ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಅದ್ರ ಜೊತೆಗೆ 1-2 ಹಸಿಮೆಣಸಿನಕಾಯಿ ಹಾಕ್ಕೋತೀನಿ. ನಿಮ್ಗೆ ಇನ್ನೊಂಚೂರು ಖಾರ ಬೇಕು ಅನ್ನೋಂಗಿದ್ರೆ ಇನ್ನೊಂದು 2 ಹಸಿಮೆಣಸಿನಕಾಯಿ ಹೆಚ್ಚಾಗಿ ಹಾಕ್ಕೋಬೋದು. ಇದನ್ನು ಸ್ವಲ್ಪ ಲೈಟ್ ಬ್ರೌನ್ ಹಾಕ್ತಾ ಇದ್ದಂಗೆ ಇದಕ್ಕೆ 1 ಟೊಮೆಟೊ ಸಣ್ಣ ಕಟ್ ಮಾಡಿ ಹಾಕ್ಕೋಬೇಕು. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂಗೆ 1 ಸ್ಪೂನಷ್ಟು ಹಚ್ಕಾರದ ಪುಡಿ ಹಾಕ್ಕೋತಾ ಇದ್ದೀನಿ. ಇದು 1.5 ಸ್ಪೂನು ಧನಿಯಾ ಪೌಡರ್ ಹಾಕ್ಕೋತಾ ಇದ್ದೀನಿ. 1/4 ಸ್ಪೂನಷ್ಟು ಗರಂ ಮಸಾಲ ಪೌಡ್ರ್ ಹಾಕ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ, ಯಾಕಂದ್ರೆ ಚಿಕನಲ್ಲೂ ಉಪ್ಪು ಹಾಕಿರ್ತೀವಿ. ಹಂಗಾಗಿ ನೋಡಿಕೊಂಡು ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹಾಗೆ ಫ್ರೈ ಮಾಡ್ಕೊಳ್ಳಿ. ಡ್ರೈ ಆಗಿ ಫ್ರೈ ಮಾಡಿಕೊಂಡು ಇದ್ರ ಜೊತೆಗೇ ಚಿಕನ್ ನೆನೆಸಿಟ್ಟಿರ್ತೀವಲ್ಲ, ಆ ಚಿಕನ್ನು ಇದರಲ್ಲಿ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪನೂ ನೀರು ಹಾಕೋಕೆ ಹೋಗಲೇಬೇಡಿ, ಯಾಕಂತಂದರೆ ಲಿಡ್ ಕ್ಲೋಸ್ ಮಾಡಿಟ್ರೆ ನೀರು ಬಿಟ್ಕೊಡುತ್ತೆ ಚಿಕನಲ್ಲಿ. ಆಮೇಲೆ ಮತ್ತೆ ತುಂಬ ಹೊತ್ತು ಹೈ ಫ್ಲೇಮ್ ಕೊಟ್ಟು ಅದನ್ನು ಗಟ್ಟಿ ಮಾಡಿಸ್ಬೇಕಾಗುತ್ತೆ. ಹಾಗಾಗಿ ಒಂದು ಸ್ವಲ್ಪನೂ ನೀರು ಹಾಕೋಕೆ ಹೋಗಬೇಡಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಡ್ ಹಾಕಿ ಒಂದು 10-15 ಮಿನಿಟ್ಸು ಮೀಡಿಯಮ್ ಫ್ಲೇಮಲ್ಲೇ ಬೇಯಕ್ಕೆ ಬಿಡಿ. ನೋಡಿ, ಈ ರೀತಿ ಬೆಂದೋಗಿರುತ್ತೆ ಮತ್ತು ನೀರು ಬಿಟ್ಕೊಂಡಿರುತ್ತೆ ಇದರಲ್ಲಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಹಾಗೇ ಕುದಿಯೋದಕ್ಕೆ ಬಿಡಿ. ಚೆನ್ನಾಗಿ ಕುದೀಲಿ. ಸ್ವಲ್ಪ ಗಟ್ಟಿ ಆಗುತ್ತೆ ಇದು. ಸ್ವಲ್ಪ ಗಟ್ಟಿ ಹಾಕ್ತಾ ಇದ್ದಂಗೆ ಇದಕ್ಕೆ 1 ಸ್ಪೂನಷ್ಟು ಚಾಟ್ ಮಸಾಲ ಪೌಡರ್ ಹಾಕ್ಕೊಳ್ಳಿ. ಮತ್ತು 1 ಸ್ಪೂನಷ್ಟು ಕಸೂರಿ ಮೇಥಿನ ಹಾಗೆ ನೋಡಿ ಈ ರೀತಿ ಮಾಡಿ ಸ್ಮ್ಯಾಶ್ ಮಾಡಿ ಕಸೂರಿ ಮೇಥಿ ಪೌಡ್ರ್ ಹಾಕ್ಕೊಳ್ಳಿ. ಮತ್ತು ಇನ್ನೊಂದು ಅರ್ಧ ನಿಂಬೆಹಣ್ಣಷ್ಟು ಇರುತ್ತಲ್ಲ, ಹೋಳಷ್ಟು ನಿಂಬೆಹಣ್ಣು, ಅದರ ರಸನೂ ಇದರಲ್ಲಿ ಸ್ಕ್ವೀಸ್ ಮಾಡ್ಕೊಳ್ಳಿ. ಮಾಡಿಕೊಂಡು ಇದನ್ನು ಚೆನ್ನಾಗಿ ಒಂದು ಮೀಡಿಯಮ್ ಫ್ಲೇಮಲ್ಲೇ ಹಾಗೇ ಬೇಯಕ್ಕೆ ಬಿಟ್ಬಿಡಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬಿಟ್ಬಿಟ್ರೆ ಟೇಸ್ಟ್ ಅಂತೂ ತುಂಬಾ ಆಸಮ್ ಆಗಿರುತ್ತೆ. ಚಪಾತಿಗೆ, ಪೂರಿಗೆ, ಅನ್ನಕ್ಕೆ ಎಲ್ಲ ಅಷ್ಟು ಚೆನ್ನಾಗಿರುತ್ತೆ. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಉದುರಿಸ್ಕೊಂಬಿಡಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.